ನಿಮಗೆಲ್ಲ ಕ್ಲೌಡನ್ನು ಚಾಟ್ಬೋಟ್ ಆಗಿ ಯಾವ ಥರ ಯೂಸ್ ಮಾಡೋದು ಅಂತೇಳಿ ಗೊತ್ತೈತಿ. ಆದ್ರೆ ಕ್ಲೌಡ್ ನಿಮಗೆ ಮೋರ್ ಇಂಟ್ರೆಸ್ಟಿಂಗ್ ಥಿಂಗ್ಸ್ಗಳನ್ನು ಕೂಡ ಬಿಲ್ಡ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ವೆಬ್ ಅಪ್ಲಿಕೇಶನ್ಸ್ಗಳನ್ನು ಬಿಲ್ಡ್ ಮಾಡ್ಬೋದು, ಗೇಮ್ಸ್ಗಳನ್ನು ಬಿಲ್ಡ್ ಮಾಡ್ಬೋದು, ಟೂಲ್ಸ್ಗಳನ್ನು ಬಿಲ್ಡ್ ಮಾಡ್ಬೋದು, ಡ್ಯಾಶ್ಬೋರ್ಡ್ಸ್ಗಳನ್ನು ಬಿಲ್ಡ್ ಮಾಡ್ಬೋದು. ಇವೆಲ್ಲನೂ ಬಿಲ್ಡ್ ಮಾಡೋದಕ್ಕೆ ಕ್ಲೌಡ್ ಆರ್ಟಿಫ್ಯಾಕ್ಟ್ಸ್ ಅಂತ ಅನ್ನೋ ಫೀಚರನ್ನು ಯೂಸ್ ಮಾಡ್ತೈತೆ. ಇವತ್ತಿನ ವಿಡಿಯೋ ಒಳಗಡೆ ನಾನು ನಿಮ್ಗೆ ಈ ಕ್ಲೌಡ್ ಆರ್ಟಿಫ್ಯಾಕ್ಟ್ಸ್ ಅಂದರೆ ಏನು, ಇದು ಯಾವ ಥರ ವರ್ಕ್ ಆಗ್ತೈತಿ, ಮತ್ತು ಇವುಗಳನ್ನು ಯೂಸ್ ಮಾಡಿಕೊಂಡು ನೀವು ವೆಬ್ಸೈಟ್ಸ್, ಅಪ್ಲಿಕೇಶನ್ಸ್, ಗೇಮ್ಸ್ ಆ್ಯಂಡ್ ವೇರಿಯಸ್ ಅದರ್ ಥಿಂಗ್ಸ್ಗಳನ್ನು ಯಾವ ಥರ ಬಿಲ್ಡ್ ಮಾಡೋದು ಅಂತೇಳಿ ಸ್ಟೆಪ್ ಬೈ ಸ್ಟೆಪ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾನೆ. ಫಸ್ಟ್ ಆಫ್ ಆಲ್, ಕ್ಲೌಡ್ ಒಳಗಡೆ ಆರ್ಟಿಫ್ಯಾಕ್ಟ್ಸನ್ನು ಆಕ್ಸೆಸ್ ಮಾಡಬೇಕು ಅಂತಂದರೆ ನಿಮಗೆ 2 ವೇಸ್ ಇದ್ದಾವೆ. ಮೊದಲನೇದು, ಇಲ್ಲಿ ಚಾಟ್ ಬಾಟ್ ಒಳಗಡೆ ಬಂದುಬಿಟ್ಟೆ ನೀವು ಏನು ಬಿಲ್ಡ್ ಮಾಡಬೇಕು ಅಂತ ಇದ್ದೀರಲ್ಲ, ಫಾರ್ ಎಕ್ಸಾಂಪಲ್ ವೆಬ್ಸೈಟ್, ವೆಬ್ ಅಪ್ಲಿಕೇಶನ್, ಡ್ಯಾಶ್ಬೋರ್ಡ್, ಟ್ರ್ಯಾಕರ್, ವಾಟ್ ಎವರ್ ಯು ವಾಂಟ್ ಟು ಬಿಲ್ಡ್, ಡಾಕ್ಯುಮೆಂಟ್, ವಾಟ್ ಎವರ್ ಯು ವಾಂಟ್ ಟು ಬಿಲ್ಡ್, ಅದನ್ನೇ ಇಲ್ಲಿ ಎಕ್ಸ್ಪ್ಲೇನ್ ಮಾಡಿರಿ ಸಿಂಪಲ್ ಇಂಗ್ಲೀಷ್ ಒಳಗಡೆ. ಇದು ಆರ್ಟಿಫ್ಯಾಕ್ಟ್ ಫೀಚರನ್ನು ಯೂಸ್ ಮಾಡಿಕೊಂಡು ನಿಮಗೆ ಅದನ್ನು ಬಿಲ್ಡ್ ಮಾಡಿ ಕೊಡ್ತೈತಿ. ದಿಸ್ ಈಸ್ ಒನ್ ವೇ. ಸೆಕೆಂಡ್ ವೇ ಬಂದುಬಿಟ್ಟು ಇಲ್ಲಿ ಸೈಡ್ ಬಾರ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದರೆ ಇಲ್ಲಿ ಆರ್ಟಿಫ್ಯಾಕ್ಟ್ಸ್ ಅಂತ ಐತಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಆರ್ಟಿಫ್ಯಾಕ್ಟ್ ಪೇಜ್ ಒಳಗಡೆ ಲ್ಯಾಂಡ್ ಆಗ್ತೀರಿ. ಇಲ್ಲಿಂದ ನೀವು ಆರ್ಟಿಫ್ಯಾಕ್ಟ್ ಮೇಲೆ ಕ್ಲಿಕ್ ಮಾಡಿರಿ. ಇಲ್ಲಿ ನೀವು ನೋಡ್ತಿರ್ಬೋದು ನಿಮ್ಗೆ ಮಲ್ಟಿಪಲ್ ಆರ್ಟಿಫ್ಯಾಕ್ಟ್ಸ್ ಇದ್ದಾವೆ. ಯಾವೆಲ್ಲ ಕ್ಯಾಟಗರಿ ಒಳಗಡೆ ಕ್ಲೌಡ್ ಆರ್ಟಿಫ್ಯಾಕ್ಟ್ಸ್ಗಳನ್ನು ಬಿಲ್ಡ್ ಮಾಡ್ತೈತಿ ಅಂತೇಳಿ ನಿಮಗೆ ಇಲ್ಲಿ ಡೀಟೇಲ್ ಆಗಿ ಗೊತ್ತಾಗ್ತದೆ. ನಾ ಇದನ್ನು ನಿಮ್ಗೆ ರೆಕಮೆಂಡ್ ಮಾಡ್ತೇನೆ, ಬಿಕಾಸ್ ದಿಸ್ ಈಸ್ ದ ಬೆಸ್ಟ್ ವೇ ಟು ಬಿಲ್ಡ್ ಆರ್ಟಿಫ್ಯಾಕ್ಟ್ಸ್. ಅಂದರೆ ನಿಮ್ಗೆ ಈಸಿ ಆಗ್ತೈತಿ ಏನನ್ನು ಬಿಲ್ಡ್ ಮಾಡಬೇಕು ಮತ್ತು ಯಾವ ಥಿಂಗನ್ನು ಬಿಲ್ಡ್ ಮಾಡಬೇಕಾದ್ರೆ ಯಾವ ಕ್ಯಾಟಗರಿಯನ್ನು ಚೂಸ್ ಮಾಡಬೇಕು ಅಂತ ಹೇಳಿ. ಸೊ ಇವಾಗ ನಾವೇನು ಮಾಡೋಣ ಅಂತಂದರೆ ಈ ಆರ್ಟಿಫ್ಯಾಕ್ಟ್ಸ್ಗಳನ್ನು ಯೂಸ್ ಮಾಡಿ ಒಂದು ಲೈವ್ ಆಗಿ ಒಂದು ಡೆಮೋನ ನೋಡೋಣ. ಫಾರ್ ಎಕ್ಸಾಂಪಲ್ ಲೆಟ್ಸ್ ಸೇ ನಮಗೊಂದು ಲ್ಯಾಂಡಿಂಗ್ ಪೇಜನ್ನು ಬಿಲ್ಡ್ ಮಾಡಬೇಕಾಗೈತಿ ಫಾರ್ ಅವರ್ ನ್ಯೂಸ್ ಲೆಟರ್. ಇಲ್ಲಿ ಜನ ಬಂದುಬಿಟ್ಟು ಅವರ ಇಮೇಲ್ ಅಡ್ರೆಸ್ಸನ್ನು ಹಾಕಿಬಿಟ್ಟು ಸೈನ್ ಅಪ್ ಮಾಡ್ತಾರೆ. ದೆನ್ ವಿ ಕಲೆಕ್ಟ್ ದ್ಯಾಟ್ ಇಮೇಲ್ ಅಡ್ರೆಸ್, ಅದನ್ನು ನಮ್ಮ ಡೇಟಾಬೇಸ್ ಒಳಗಡೆ ಸ್ಟೋರ್ ಮಾಡಿಬಿಟ್ಟೆ ಅವರಿಗೆ ಪ್ರತಿ ವಾರ ನ್ಯೂಸ್ ಲೆಟ್ರನ್ನು ಸೆಂಡ್ ಮಾಡಬೇಕು. ಸೊ ದಿಸ್ ಇಸ್ ದ ಸಿಂಪ್ಲೆಸ್ಟ್ ಯೂಸ್ ಕೇಸ್. ಬಟ್ ಇದಕ್ಕೋಸ್ಕರ ನಾವು ಕೋಡಿಂಗನ್ನು ಮಾಡಬೇಕಾಗ್ತೈತಿ ಜನರಲಿ ನಾವು ಇದನ್ನು ಬಿಲ್ಡ್ ಮಾಡಬೇಕು ಅಂದರೆ. ಸೊ ಬಟ್ ನೀವೇನಾದರೂ ಕ್ಲೌಡ್ ಎ ಐನ ಯೂಸ್ ಮಾಡ್ತಿದ್ರಿ ಅಂತಂದರೆ ಇದಕ್ಕೆ ನೀವು ಮ್ಯಾನ್ಯುವಲ್ ಆಗಿ ಕೋಡ್ ಮಾಡಬೇಕು ಅಂತೆಲ್ಲ, ಸಿಂಪಲ್ ಆಗಿ ಇದಕ್ಕೆ ಎಕ್ಸ್ಪ್ಲೇನ್ ಮಾಡಿದ್ರೆ ಸಾಕು. ಇದಕ್ಕೆ ವೈಬ್ ಕೋಡಿಂಗ್ ಅಂತ ಕೂಡ ಕರೀತಾರೆ. ಎಕ್ಸ್ಪ್ಲೇನ್ ಮಾಡಿದ್ರೆ ಸಾಕು, ನಿಮಗೆ ಏನು ಬೇಕು ಅದನ್ನು ಇಂಗ್ಲೀಷ್ ಒಳಗಡೆ ಇದು ನಿಮ್ಗೆ ಬಿಲ್ಡ್ ಮಾಡಿ ಕೊಡ್ತೈತಿ. ಸೊ ನಾ ಇವಾಗ ಏನು ಮಾಡ್ತೇನೆ ಅಂತಂದರೆ ಆ್ಯಪ್ ಆ್ಯಂಡ್ ವೆಬ್ಸೈಟ್ಸ್ ಅಂತ ಕ್ಲಿಕ್ ಮಾಡ್ತೇನೆ. ಕ್ಲಿಕ್ ಮಾಡಿದ ತಕ್ಷಣ ಇದು ನೋಡ್ರಿ ನಮ್ಗೆ ಇದು ಗ್ರೇಟ್ ಚಾಯ್ಸ್. ಇದ್ರ ಬಗ್ಗೆ ನನಗೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡು ಅಂತ ಹೇಳಕತ್ತೈತಿ. ಯಾವ ಆ್ಯಪ್ ಬೇಕು ಅಥವಾ ಯಾವ ವೆಬ್ಸೈಟ್ ಬಿಲ್ಡ್ ಮಾಡಬೇಕು ಅಂತ ಇದ್ದೀರಿ, ಆಮೇಲೆ ಇದ್ರೊಳಗಡೆ ಏನಿರಬೇಕು, ಇದು ಎದಕ್ಕೋಸ್ಕರ ನೀವು ಮಾಡ್ಲಿಕ್ಕತ್ತಿದ್ದೀರಿ ಅಂತೇಳಿ. ಸೊ ಇದಕ್ಕೆ ಸಿಂಪಲ್ಲಾಗಿ ನಾವು ರೆಸ್ಪಾನ್ಸನ್ನು ಕೊಡೋಣ. ಸೊ ನಾ ಇವಾಗ ಇಲ್ಲಿ ಏನು ಮಾಡಿದ್ದೇನೆ ಅಂತಂದರೆ ಇಲ್ಲಿ ಇದೇನು ಕ್ವಶನ್ ಕೇಳಿತ್ತಲ್ಲ ಅದಕ್ಕೆ ಇಲ್ಲಿ ರೆಸ್ಪಾನ್ಸನ್ನು ಬರೆದಿದ್ದೇನೆ. ಫಾರ್ ಎಕ್ಸಾಂಪಲ್ ನನ್ನ ನ್ಯೂಸ್ ಲೆಟ್ರಿಗೆ ಹೆಸರು ಏನಿರಬೇಕು, ಆಮೇಲೆ ಇದು ಏನೆಲ್ಲ ಇನ್ಕ್ಲೂಡ್ ಆಗಿರಬೇಕು ಇದ್ರೊಳಗಡೆ ಅದನ್ನೆಲ್ಲ ಇಲ್ಲಿ ಪ್ರಾಪರಾಗಿ ಮೆನ್ಷನ್ ಮಾಡಿದ್ದೇನೆ. ಇವಾಗ ಇದನ್ನು ಸೆಂಡ್ ಮಾಡ್ತೇನೆ. ಆಲ್ರೈಟ್. ಸೊ ಇದು ಇವಾಗ ನಮ್ಗೆ ನಮ್ಮ ಲ್ಯಾಂಡಿಂಗ್ ಪೇಜನ್ನು ರೆಡಿ ಮಾಡಿಕೊಟ್ಟೈತಿ. ಇದನ್ನು ಡೌನ್ಲೋಡ್ ಮಾಡಬೇಕು ಅಂತಂದರೆ ಇಲ್ಲಿ ಡೌನ್ಲೋಡ್ ಬಟನ್ ಐತಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಡೌನ್ಲೋಡ್ ಮಾಡ್ಬೋದಾ. ಒಂದ್ಸಾರಿ ನಾ ಇದನ್ನು ಲಾರ್ಜ್ ಸ್ಕ್ರೀನ್ ಮಾಡ್ತೇನೆ, ಅಂದರೆ ಎಕ್ಸ್ಪ್ಯಾಂಡ್ ಮಾಡಿ ತೋರಿಸ್ತಾನೆ ಯಾವ ಥರ ಇದೆ ಎಕ್ಸಾಕ್ಟಾಗಿ ಬಿಲ್ಡ್ ಮಾಡೈತಿ ಅಂತೇಳಿ. ನಮ್ಮ ಹೀರೋ ಪೇಜನ್ನು ಬಿಲ್ಡ್ ಮಾಡೈತಿ. ದೆನ್ ಅದಾದಮೇಲೆ ಇಲ್ಲಿ ಬಟನನ್ನು ಕೊಟ್ಟೈತಿ ಜಾಯಿನ್ ಫ್ರೀ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಟ್ ಈಸ್ ಟೇಕಿಂಗ್ ಟು ಎಕ್ಸ್ಟರ್ನಲ್ ಸೈಟ್. ಬಟ್ ನಾವು ಇದನ್ನು ಇಲ್ಲೇ ಡೈರೆಕ್ಟಾಗಿ ನಮ್ಮ ಪೇಜ್ ಓಪನ್ ಮಾಡೋ ಥರ ಹೇಳ್ಬೋದು, ಅಂದರೆ ಫಾರ್ಮನ್ನು ಕೂಡ ಇಲ್ಲಿ ಓಪನ್ ಮಾಡೋ ಥರ ಮಾಡಿಸ್ಬೋದ. ನೆಕ್ಸ್ಟ್ ಇಲ್ಲಿ ಅದಾದಮೇಲೆ ವಾಟ್ ಯು ವಿಲ್ ಗೆಟ್ ಸೆಕ್ಷನನ್ನು ಆ್ಯಡ್ ಮಾಡೈತಿ, ಇದು ಯಾರಿಗೋಸ್ಕರ ಬಿಲ್ಡ್ ಮಾಡೈತಿ, ಆಮೇಲೆ ರೀಸೆಂಟ್ ಇಶ್ಯೂಸ್ ಏನೇನಿದಾವೆ. ಆ್ಯಂಡ್ ದೆನ್ ಅದಾದಮೇಲೆ ನಮ್ಮ ಚಾನಲ್ ಅನಾಲಿಟಿಕ್ಸನ್ನು ಕೊಟ್ಟೈತಿ. ಲಾಸ್ಟ್ಗೆ ಇಲ್ಲಿ ಫಾರ್ಮನ್ನು ಕೊಟ್ಟೈತಿ. ಸೊ ನಾವಿಲ್ಲಿ ನಮ್ಮ ನೇಮನ್ನು ಹಾಕಿಬಿಟ್ಟು ಇಲ್ಲಿ ನಮ್ಮ ಇಮೇಲನ್ನು ಹಾಕಿಬಿಟ್ಟು ಸಬ್ಮಿಟ್ ಮಾಡಿದ್ವಿ ಅಂತಂದರೆ ಇದು ಸಬ್ಮಿಟ್ ಆಗ್ತೈತಿ. ಸೊ ಇದಕ್ಕೆ ಇನ್ನು ಬ್ಯಾಕ್ ಎಂಡ್ ವರ್ಕ್ ಮಾಡಬೇಕಾ. ಸೊ ಬ್ಯಾಕ್ ಎಂಡ್ ಇದು ವರ್ಕ್ ಆಗಿಲ್ಲ. ಬಟ್ ಯು ಗೆಟ್ ದ ಐಡಿಯಾ ಎಕ್ಸಾಕ್ಟ್ಲಿ ಇದೆ ಯಾವ ಥರ ನಮ್ಗೆ ಅಪ್ಲಿಕೇಶನ್ಸ್ಗಳನ್ನು ಅಥವಾ ವೆಬ್ ಅಪ್ಲಿಕೇಶನ್ಸ್, ಡ್ಯಾಶ್ಬೋರ್ಡ್ಸ್ಗಳನ್ನು ಬಿಲ್ಡ್ ಮಾಡಿ ಕೊಡ್ತೈತಿ ಅಂತೇಳಿ. ದಿಸ್ ಇಸ್ ಒನ್ ಆಫ್ ದಿ ಎಕ್ಸಾಂಪಲ್. ನಾನು ಮತ್ತೊಂದೆರಡು ಎಕ್ಸಾಂಪಲ್ಸ್ಗಳನ್ನು ಮಾಡಿದ್ದೇನೆ, ನಾನು ನಿಮ್ಗೆ ಅದನ್ನು ಕೂಡ ತೋರಿಸ್ತೇನೆ. ನಿಮಗೆಲ್ಲ ಗೊತ್ತಿರ್ಬೋದು, ನಾವು 90s ಒಳಗಡೆ ಇರಬೇಕಾದ್ರೆ ಇದು ಸ್ನೇಕ್ ಗೇಮ್ ಇರ್ತೈತೆ ಗೊತ್ತೈತಿ. ಸೊ ಈ ಥರ. ಸೊ ಇದನ್ನು ನಾನು ಇಲ್ಲಿ ಈ ಕ್ಲೌಡ್ ಆರ್ಟಿಫ್ಯಾಕ್ಟ್ಸನ್ನು ಯೂಸ್ ಮಾಡಿ ಇಲ್ಲಿ ನೋಡ್ರಿ ಗೇಮ್ಸ್ ಆರ್ಟಿಫ್ಯಾಕ್ಟ್ ಏನೈತಲ್ಲ ಅದನ್ನು ಯೂಸ್ ಮಾಡಿಕೊಂಡು ಈ ಗೇಮನ್ನು ಬಿಲ್ಡ್ ಮಾಡಿದ್ದೇನೆ. ಸಿ ಇಟ್ ವಾಸ್ ಸೋ ಈಸಿ ಆ್ಯಂಡ್ ಕ್ವಿಕ್. ಸೊ ಇದನ್ನು ಒಂದು ಸಾರಿ ಪ್ಲೇ ಮಾಡಿ ತೋರಿಸ್ತೇನೆ. ಸಿ ಐ ಆಮ್ ಯೂಸಿಂಗ್ ಮೈ ಕೀಬೋರ್ಡ್.
ಇದಲ್ಲದೆ ಮತ್ತೊಂದು ಪ್ರಾಡಕ್ಟಿವಿಟಿ ಟೂಲನ್ನು ಕೂಡ ನಾನು ಬಿಲ್ಡ್ ಮಾಡಿದ್ದೆ. ಲೈಕ್ ನಾನು ಡೈಲಿ ವಾಕ್ ಮತ್ತು ರನ್ನಿಂಗ್ ಹೋಗ್ತಾನಲ್ಲ, ಅದ್ರದ್ದು ನನಗೆ ಡೈಲಿ ಲಾಗ್ಸನ್ನು ಮೇಂಟೈನ್ ಮಾಡೋದಕ್ಕೆ ಒಂದು ಟ್ರ್ಯಾಕರನ್ನು ಕೂಡ ನಾನಿಲ್ಲಿ ಕ್ರಿಯೇಟ್ ಮಾಡಿದ್ದೇನೆ. ಇಲ್ಲಿ ನೋಡ್ತಿರ್ಬೋದು ನೀವು, ಇಲ್ಲಿ ನಿಮ್ಮ ನಂಬರ್ಸ್ಗಳನ್ನು ಆ್ಯಡ್ ಮಾಡಿ ನೀವು ಡೈಲಿ ನಾಟ್ 54 10 ಕಿಲೋಮೀಟರ್ಸ್ ಮೇ ಬಿ, ಸೊ ಫಾರ್ 1 hour, ಸೊ ನೀವು ಇಲ್ಲಿ ಲಾಗ್ ಅಂತ ಕೊಟ್ರಿ ಅಂತಂದರೆ ಅದು ಲಾಗ್ ಆಗ್ತಾ ಹೋಗ್ತದೆ. ಸೊ ಈ ಥರ ನೀವು ವೇರಿಯಸ್ ಡಿಫ್ರೆಂಟ್ ಅಪ್ಲಿಕೇಶನ್ಸ್ಗಳನ್ನು ಅಥವಾ ವೆಬ್ ಆ್ಯಪ್ಗಳನ್ನು, ಆರ್ಟಿಫ್ಯಾಕ್ಟ್ಸ್ಗಳನ್ನು ಕ್ಲೌಡ್ AI ಒಳಗಡೆ ಬಿಲ್ಡ್ ಮಾಡ್ಬೋದು. ಐ ಹೋಪ್ ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆಗಿತ್ತು ಅಂತ ಅಂದ್ಕೊಳ್ತೇನೆ. ವಿಡಿಯೋನ ಲೈಕ್ ಮಾಡಿರಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿರಿ. ಮತ್ತು ನೀವೇನಾದರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ರಿ ಅಂತಂದ್ರೆ ಇವತ್ತು ರಾಜ್ವೀರ್ AI ಸ್ಟುಡಿಯೋನ ಸಬ್ಸ್ಕ್ರೈಬ್ ಮಾಡಿರಿ. ಇಲ್ಲಿ ನಾನು ನಿಮಗೆ ಸಿಂಪಲ್ ಕನ್ನಡದೊಳಗಡೆ ರೆಗ್ಯುಲರ್ ಆಗಿ AI ಟೂಲ್ಸ್, ಟ್ಯುಟೋರಿಯಲ್ಸ್ ಮತ್ತು ಅಪ್ಡೇಟ್ಸ್ಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತಾನೆ. ಮುಂದಿನ ವಿಡಿಯೋ ಒಳಗಡೆ ಮತ್ತೊಂದು ಹೊಸ AI ಟೂಲ್, ಟ್ಯುಟೋರಿಯಲ್ ಮತ್ತು ಅಪ್ಡೇಟಿಂದ ಸಿಗೋಣ. ಅಲ್ಲಿವರೆಗೂ ಕೀಪ್ ಲರ್ನಿಂಗ್, ಕೀಪ್ ಗ್ರೋಯಿಂಗ್. ಬಾಯ್.